ಅಶ್ವಿನ್ ಅವರೇ ಸಾಕು. ನೋಡಿ ಜನ ತಾಳ್ಮೆಯಿಂದ ಇದ್ದಾರೆ, ಜನ ತಾಳ್ಮೆಯಿಂದ ಇದ್ದಾರೆ. ಸಾಕು ಸಾಕು ಸಾಕು. ನಾವು ಕೂತ್ಕೊಳ್ಳಿ ಅವರು ಸೈಲೆಂಟ್ ಆದ್ರೆ ಪ್ರಶ್ನೆ ಕೇಳಬಹುದು. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ರಿಕ್ವೆಸ್ಟ್ ಕೂತ್ಕೊಳ್ಳಿ. ಅವರು ಸೈಲೆಂಟ್ ಆದ್ರೆ ಕೂತ್ಕೊಳ್ಳಿ. ಒಂದು ನಿಮಿಷ ಕೂತ್ಕೊಳ್ಳಿ, ಒಂದು ನಿಮಿಷ ಸರ್. ಅವ್ರಿಗೂ ನೋಡಿ, ಕೂತ್ಕೊಳ್ಳಿ 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 ಸರ್, ಕೂತ್ಕೊಳ್ಳಿ 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 ಸರ್, ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ. ರಘು ಅವರೇ, ಎಂ ಗೋಪಾಲ್ ಅಂತ ನಂದೊಂದು ಪ್ರಶ್ನೆ. 2 ಲೋಕಸಭಾ ಸದಸ್ಯರಿದ್ದಿದ್ದು ಇವತ್ತು 10 ವರ್ಷದಿಂದ BJP ಆಳ್ತಾ ಇದೆ. ಅದೇ ಕರ್ನಾಟಕದಲ್ಲಿ 2 ಶಾಸಕರಿದ್ದಾಗ ನಾನು ಪ್ರಶ್ನೆ ಅಷ್ಟೇ, ಆಮೇಲೆ ಕೇಳಿಸ್ಕೊಳ್ರಿ. 2 ಶಾಸಕರಿದ್ದಾಗ ಇಡೀ 3 ಬಾರಿ ನಮ್ಮ JDS ಪಕ್ಷ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದೆ. ಆದರೆ ನೀವು ಈ ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನ ಕೂಡ ಕಳ್ಕೊಂಡಿದ್ದೀರಾ ಏನು ಹಿಂದಿನ ದಿನಗಳಲ್ಲಿ. ಮತ್ತು ನೀವು ಇಡೀ ದೇಶದಲ್ಲಿ ಅಧಿಕಾರ ಕಳ್ಕೊಂಡು ಮೋದಿಯವರು ಅಧಿಕಾರಕ್ಕೆ ಬರೋಕ್ಕೆ ಏನು ಕಾರಣ ಗೊತ್ತಾ? ಬೋಫರ್ಸ್ ಹಗರಣ, 2G ಹಗರಣ, ಕಾಮನ್ವೆಲ್ತ್ ಹಗರಣ, ಕಲ್ಲಿದ್ದಲು ಹಗರಣ, ಇವೆಲ್ಲ ಹಗರಣಗಳಾಗಿ ಈಗ ಕರ್ನಾಟಕದಲ್ಲಿ ಮುಂದೇನು ಏನು ಹಗರಣಗಳು ಮಾಡ್ತಿರೋ ಆ ತರ ಹಗರಣಗಳು ಮಾಡಬೇಡಿ ದಯವಿಟ್ಟು. ಕಾಪಾಡಿ. ಇನ್ನೆರಡು ಪ್ರಶ್ನೆ ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ ಪ್ರಶ್ನೆ ಕೇಳಿ, ಅಭಿಪ್ರಾಯ ಚಿಕ್ಕದಾಗಿ. ತುಂಬಾ ಜನ ಇದ್ದಾರೆ ಮಾತಾಡಿ. ನೋಡಿ, ಈ ಹಿಂದೆ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು BJP ಅವರು ಆರಿಸಿ ಹೋದರು. ಆದರೆ ಕರ್ನಾಟಕದಲ್ಲಿ BJP ಕರ್ನಾಟಕ ಸರ್ಕಾರ ಇದ್ದಾಗ ಈ ರೀತಿ ಕಾಂಗ್ರೆಸ್ಸು ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕರ್ನಾಟಕದ ಪ್ರಬುದ್ಧ ಮತದಾರರು ಯಾವತ್ತೂ ತೋರಿಸಿದ್ದಾರೆ. ಇಲ್ಲಿ ನನ್ನ ಮುಖ್ಯವಾದ ಪ್ರಶ್ನೆ ಏನಂದರೆ, ಈಗ ಆರಿಸಿ ಹೋದಂಥ ಅನೇಕ ಸಂಸದರ ಬಗ್ಗೆ ಮುಂದೆ ಅವರು ಎಲೆಕ್ಷನ್ ನಿಲ್ಲಿಸಬೇಕೋ ಬೇಡ ಅನ್ನೋದು BJPಗೆ ಅನುಮಾನ ಇದ್ದಾಗ ಯಾವ ಮೈತ್ರಿನೂ ವರ್ಕೌಟ್ ಆಗಲ್ಲ. ಕಾರಣ ಏನಂದರೆ, ಈಗಿರೋ ಮತದಾರರಿಗೆ ಇವರೇನೂ ಮಾಡಿಲ್ಲ ಅನ್ನೋದು ನಮಗೂ ಅರ್ಥ ಆಗಿದೆ, ಮತದಾರರಿಗೆ BJPಯವರಿಗೆ ಅರ್ಥ ಆಗಿದೆ. ಹಿಂದೆ ಕ್ಯಾಂಡಿಡೇಟ್ ಹಾಕಬೇಕಾದ್ರೆ ಮಾಡಿರೋ ತಪ್ಪು ಕಾಂಗ್ರೆಸ್ ಸರ್ಕಾರ BJP ಮತ್ತು ವಿಧಾನಸಭೆಯಲ್ಲಿ ಆಗ್ತಕ್ಕಂಥ ತಪ್ಪು ಮತ್ತೆ BJPಯವರು ಅದನ್ನೇ ಮಾಡ್ತಾರೆ. ಮೈತ್ರಿಯಲ್ಲಿ ಗೊಂದಲಗಳು ಹೇಳ್ತವೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಮತದಾರನಿಗೆ ಏನು ಗೊತ್ತಿದೆ ಅಂದರೆ, ಹಿಂದಿನ MP ಗಳು ಏನೂ ಮಾಡಿಲ್ಲ, ಈಗ ಬಂದಂಥ ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ಇದ್ರ ಲಾಭ ಕರ್ನಾಟಕದ ಕಾಂಗ್ರೆಸ್ಸಿಗೆ ಖಂಡಿತ ಸಿಗುತ್ತೆ. ಸರಿ, ಇಬ್ರು ರಿಯಾಕ್ಟ್ ಮಾಡ್ಬೇಕು. ಇನ್ನೊಬ್ರು ಯಾರಾದ್ರೂ ಪ್ರಶ್ನೆ ಕ್ವಿಕ್ ಆಗಿ. ನನ್ನ ಹೆಸರು ವೀಣಾ ಪ್ರಸಾದ್ ಅಂತ. BJP ಕಾರ್ಯಕರ್ತರು ಬೂತಲ್ಲಿ ಯಾರೇ ಕೆಲಸ ಮಾಡಬೇಕಾದ್ರೆ ಯಾವುದು ಎನ್ಕರೇಜ್ಮೆಂಟ್ ಇಲ್ಲ. ಕೇಳಕ್ಕೆ ಹೋದಾಗ ಈಗ ಬನ್ನಿ, ನಾಳೆ ಬನ್ನಿ, ನೋಡೋಣ, ಇಷ್ಟೇ. ಮೋದಿಜಿಗೋಸ್ಕರ ನೋಡಿ ವೋಟ್ ಹಾಕಬೇಕೇ ಹೊರತು ಯಾವ ಸಂಸದರು ಯಾವ ಶಾಸಕರು ಯಾರು ಕೆಲಸ ಕೂಡ ಮಾಡಲ್ಲ. ಇನ್ನು 3 ಟಾಪಿಕ್ ಇದೆ, ಪ್ರಶ್ನೆಗಳು ಎಲ್ಲರಿಗೂ ಬರುತ್ತೆ. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಈ ಸೆಷನ್ ಅಲ್ಲಿ, ಲಾಸ್ಟ್ ಕ್ವೆಶ್ಚನ್. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀಶ್ರೀ ಅಜಯ್ ಅಂತ. ಸರ್, ಮತದಾರನಾಗಿ ಕೇಳ್ತಾ ಇದ್ದೀನಿ. ಈ ಅಭಿವೃದ್ಧಿಯಾಗಿದೆ ಹಾಗೆ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರಲ್ಲ, ಎಲ್ಲಿ ನೋಡಿದ್ರೂ ಗುಂಡಿಗಳು, ಆದರೆ ಹೆಲ್ಮೆಟ್ ಹಾಕದೆ ಹೋದರೆ ಫೈನು. ಈ ಫೈನ್ಗಳೆಲ್ಲ ಮಾತ್ರ ಒಂದೊಂದೇ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ರೋಡ್ ಸರಿ ಮಾಡಬೇಕು, ಬಿದ್ದರೆ ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರ ಹೆಲ್ಮೆಟ್ ಹಾಕೋದಕ್ಕೆ ಕಡ್ಡಾಯ ಮಾಡೋದು. ಆದರೆ ರೋಡ್ನ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಯೋಚನೆ ಮಾಡಿಲ್ಲ. ಇದು ನಮ್ಮ ಮತದಾರರಾಗಿ ನಮಗೆ ಬೇಸರ ಆಗಿರೋದು. ಇನ್ನೊಂದು, ಇವರು ಅನುದಾನ ಸಿಕ್ಕಿಲ್ಲ, ಅದು ಇದು ನಮಗೆ ಖರ್ಚು ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳೋರು. ರಾಜೀವ್ ಗಾಂಧಿ ಪ್ರತಿಮೆ ಯಾವ ಉದ್ದೇಶಕ್ಕೋಸ್ಕರ ಕಟ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ಲ. ಅವ್ರ ಮೇಲೆ ನಮಗೆ ಅಪವಾದವಾದ ಇದಿದೆ, ಖಂಡಿತ ಗೌರವ ಇದೆ. ಆದರೆ ಈಗ ನೆಸೆಸಿಟಿ ಇತ್ತಾ? ಈಗ ರೈತರು ಪ್ರಾಬ್ಲಮ್ ಇರುವಾಗ ಈ ಥರ ಎಲ್ಲ ಇದ್ದಾಗ ಅದನ್ನು ಕಟ್ಟೋ ನೆಸಿಟಿ ಇತ್ತಾ? ಜಸ್ಟ್ ಅದ್ರ ಕೆಳಗಡೆನೆ ಒಂದು ನಿಂತ್ಕೊಳ್ಳೋ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ನೆಟ್ಟಿಗೆ. ದಾರಿನಲ್ಲಿ ಬಸ್ ಹತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಧೂಳು ಎಷ್ಟು ವರ್ಷದಿಂದ ನಡೀತಾ ಇದೆ, ಧೂಳು, ಈ ಕದ್ದಲ ಮತ್ತು ಅದ್ರದ್ದು ದುಡ್ಡು ಎಷ್ಟು ಪೋಲಾಗ್ತಾ ಇದೆ. ಇದ್ರ ಬಗ್ಗೆ ಏನು? ಗ್ಯಾರಂಟಿ ಯೋಜನೆಗಳಿಗೆ ಯಾರ್ದು ವಿರೋಧ ಇಲ್ಲ. ಗ್ಯಾರಂಟಿ 5 ಜೊತೆ ಇನ್ನೂ 5 ಕೊಡಿ. ಏನಕ್ಕೆ ಅಂತ ಅಂದರೆ, ಕಾಂಗ್ರೆಸ್ ಅವರಲ್ಲಿ ಗ್ಯಾರಂಟಿ ಯೋಜನೆಗಳೇ ಅಂದರೆ ಅಭಿವೃದ್ಧಿ ಅಂತ ಅಂದ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಅಂತಂದರೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡೋದು ಅಂದ್ಕೊಂಡಿದ್ದಾರೆ. ತಪ್ಪು. ಮೂಲಭೂತ ಸೌಕರ್ಯಗಳು ಕುಡಿಲಿಕ್ಕೆ ನೀರಿಲ್ಲ,
ಬರಗಾಲ ಒಂದು ಕಡೆ ಇದ್ರೆ ಕುಡಿಲಿಕ್ಕೆ ನೀರಿಲ್ಲ, ರಸ್ತೆಗಳಿದೆ ಒಂದು. ಮತ್ತೆ ನಾನೀಗ ಅಭಿವೃದ್ಧಿಗಳು ಅಂತ ಹೇಳಿದೆ, 60 ವರ್ಷ ಆಳಿದಂಥ ಕಾಂಗ್ರೆಸ್ ಅವತ್ತು ನಿಮಗೆ ಗೊತ್ತಿರಲಿಲ್ವಾ? ಇವತ್ತು ಮತಕ್ಕೋಸ್ಕರ ನೀವು ದುಡ್ಡು ಕೊಟ್ಟು ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಅಂದ್ರೆ ಈಗ 5 ವರ್ಷ ಕೊಡ್ತೀರಾ ಗ್ಯಾರಂಟಿ. ಮಹಿಳೆಯರು, ಗೃಹಿಣಿಯರು, ನಾನು ಹೇಳ್ತಿದ್ದೀನಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರಗಳಿಗೆ ಸ್ವಾವಲಂಬಿಗಳಾಗ್ಲಿಕ್ಕೆ ಯೋಜನೆಗಳು ಹಗರಣದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಮೊದಲು ನಮ್ಮ ಮಿತ್ರರು ಹೇಳ್ತಾ ಇದ್ರು, ಈ ಗ್ಯಾರಂಟಿಯನ್ನ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಡವರಿಗೆ ಹೊರತು ಅದಾನಿ ಅಂಬಾನಿ ಬೆಂಜಲ್ ಹೋಗೋ ಕಾರವ್ರಿಗಲ್ಲ. ಓಕೆ, ಬೆಂಜಲ್ ಓಡಾಡೋರ್ಗಲ್ಲ, ಬಿಜೆಪಿ ಅವರು ಮಾತ್ರ. ಒಂದ್ ನಿಮಿಷ ಸ್ಮಿತಾ, ಓಕೆ ಬಿಡಿ, ಸರಿ, ಆಯ್ತು. ಚಂದ್ರಶೇಖರ್ ಅವರೇ, ನಿಮಗೂ 2 ಪ್ರಶ್ನೆ ಇದೆ. ತಿಳಿಸುವಲ್ಲಿ ಏನಾಗ್ತಿದೆ, ತಡಿತಿದ್ದಾರೆ. ರಾಜ್ಯಕ್ಕೆ ನಿಜವನ್ನ ತಿಳಿಸೋದಕ್ಕೆ ಅವರು ಅವಕಾಶ ಕೊಡೋದೇ ಇಲ್ಲ. ಯಾಕೆಂದ್ರೆ ರಾಜ್ಯದ ಜನ, ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ, ಬಿಜೆಪಿ ಹಗರಣದ ಒಂದು ಪ್ರಶ್ನೆ ಕೇಳಿದ್ರು. ಹಗರಣದ ನಮ್ಮ ಮಿತ್ರರು ಒಂದು ಪ್ರಶ್ನೆ ಕೇಳಿದ್ರು. ಯಾರು? ನಮ್ಮ ಇದು ಬಿಡದಿಯವರು. ಜೆಡಿಎಸ್ ನ ಮಿತ್ರರೇ ಕೇಳ್ತಿರೋದು ಹಗರಣಗಳ ಸರಮಾಲೆ. ಯುಪಿಎ ಸರ್ಕಾರದಲ್ಲಿ ನಮ್ಮ ಜೆಡಿಎಸ್ ನ ಮಿತ್ರರು ಕೇಳಿದ್ರೆ ಆನ್ಸರ್ ಮಾಡಿ. ನೋಡಿ, 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ UPA ಸರ್ಕಾರ ಅಧಿಕಾರ ಕಳ್ಕೊಂಡಿದ್ದು ಪರ್ಸೆಪ್ಷನ್ ಬ್ಯಾಟಲ್ ಇಂದ. ಆಗ ತಾನೇ ಸೋಷಿಯಲ್ ಮೀಡಿಯಾ ಎಂಬ ಒಂದು ಗುಮ್ಮ ಎಲ್ಲಾ ಜನರಲ್ಲೂ ಹೊಸದಾದಂತ ಒಂದು ಪರಿವರ್ತನೆ ಕಾಣ್ತಿತ್ತು. ಹೇಳಿದ್ದೆಲ್ಲ ನಿಜ ಅನ್ನುವ ಒಂದು ನಂಬಿಕೆನಲ್ಲಿ ಕಾಂಗ್ರೆಸ್ ಸರ್ಕಾರ ಅವತ್ತು UPA ಸರ್ಕಾರ ಬೀಳ್ತು. ಅವತ್ತು ಹಗರಣಗಳ ಬಗ್ಗೆ ಲಿಸ್ಟ್ ಅಂತ ಏನ್ ಹೇಳಿದ್ರು, ಇವರದೇ ಬಿಜೆಪಿ ಸರ್ಕಾರ 2017ರಲ್ಲಿ ಒಂದ್ಸರಿ, 2018ರಲ್ಲಿ ಒಂದ್ಸರಿ 2G ಸ್ಕ್ಯಾಮು, ಕೋಲ್ ಜಿ ಸ್ಕ್ಯಾಮ್ಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ನಾನು ಹೇಳಿರ್ತಕ್ಕಂಥದ್ದಲ್ಲ, ಇದು NDA ಸರ್ಕಾರ ಕೊಟ್ಟಿದೆ. NDA ಸರ್ಕಾರ ಕೊಟ್ಟಿದೆ. ಸೊ ಒಂದ್ ನಿಮಿಷ ಪ್ಲೀಸ್, NDA ಸರ್ಕಾರ ಕೊಟ್ಟಿದೆ. ಹಾಗಾಗಿ ಇದು ಏನಕ್ಕೇನು ಇದು ಭ್ರಷ್ಟಾಚಾರ ಅಂತ ಏನು ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡಿದ್ರು, ಇಡೀ ದೇಶದ ಜನರಿಗೆ ಗೊತ್ತಾಗಿದೆ. ಅದೊಂದು ಫಾಲ್ಸ್ ಪ್ರಾಪಗಂಡ ಅಂತ ಹೇಳಿ, ಸುಳ್ಳಿನ ಕಂತೆ ಅಂತ ಹೇಳಿ. ಇನ್ನು ಎರಡನೇದು, ನಮ್ಮ ಒಂದು ಹೆಣ್ಮಗಳು ಒಂದು ಪ್ರಶ್ನೆ ಕೇಳಿದ್ರು. ಆದರ್ಶ ಹಗರಣ ಅಂತ ಹೇಳ್ತಿದ್ರಿ. ಆದರ್ಶ ಹಗರಣದ ರೂವಾರಿ ಅಂತ ಜೋರಾಗಿ ಇಡೀ ಪ್ರಪಂಚದಲ್ಲಿ ಬೊಂಬೆ ಡ್ರಮ್ ಬೀಸಿದಂತ ಬಿಜೆಪಿ ಅವರು ನಿನ್ನೆ ಅವರನ್ನೇ ಕರ್ಕೊಂಡಿದ್ದಾರೆ. ಆ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಕೇಳಿ. ಗುಂಡಿ ಬಿದ್ದಿದೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ. ತಾಯಿ ಒಂದೇ ಮಾತು ಹೇಳ್ತೀನಿ, ನಾವು ಕಾಂಗ್ರೆಸ್ ಸರ್ಕಾರ ಬಂದಿನ್ನು 9-10 ತಿಂಗಳಾಗಿದೆ. ಅದಕ್ಕೆ ಮೊದಲು 38 ಜನ ಗುಂಡಿಗೆ ಬಿದ್ದು ಸಾಯಿಸಿದ್ರು ಬಿಜೆಪಿ ಅವರು. ಅವ್ರು ಕೇಳಿ, ಬೆಂಗಳೂರಿನ ಅಮಾಯಕ ಜನರನ್ನ 38 ಅಮಾಯಕ ಜನರು ಬೆಂಗಳೂರಲ್ಲಿ ಸತ್ತಿದ್ದಾರೆ. 38 ಅಮಾಯಕರನ್ನ ಸಾಯಿಸಿದಂತ ಕೀರ್ತಿ ಬಿಜೆಪಿ ಅವರಿಗೆ. ರಾಜ್ಯಾದ್ಯಂತ 400 ಜನ ಸತ್ತಿದ್ದಾರೆ. 40,000 ಆಕ್ಸಿಡೆಂಟ್ಸ್ ಗಳಾಗಿದೆ ಒಳ್ಳೆ ರಸ್ತೆಗಳಿಂದ. ಸೊ ಇದು ಬಿಜೆಪಿಯ ಸರ್ಕಾರದ ಸಾಧನೆಗಳು. 40,000 ಆಕ್ಸಿಡೆಂಟ್ ಕೇವಲ ಒಂದು ವರ್ಷದ ಕರ್ನಾಟಕದಲ್ಲಾಗಿರೋದು. ಚಂದ್ರಶೇಖರ್ ಅವರೇ, ಡೈರೆಕ್ಟ್ ಪ್ರಶ್ನೆ ಹೇಳಿದ್ರು ನಿಮ್ಮ ಕಾರ್ಯಕರ್ತರು. ರಘು ಸರ್ ಪ್ಲೀಸ್, ಆಯ್ತು, ಸಮಯ ಆಯ್ತು. ಬೂತ್ ಮಟ್ಟದಲ್ಲಿ ಅರೆ ರಘು ಅವರೇ, ಆಯ್ತು ರಘು ಅವರೇ, ವಿಷಯ ಒಂದೇ ಕಡೆ ನಿಲ್ಲೋದು ಬೇಡ, ವಿಷಯ ನಿಲ್ಲೋದು ಬೇಡ ಒಂದೇ ಕಡೆಗೆ. ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರು ಭ್ರಮ ನಿರಸನದಲ್ಲಿದ್ದಾರೆ, ಕ್ಯಾರೆ ಅನ್ನೋರಿಲ್ಲ. ಹೇಳಿ ಉತ್ತರ. ಇವತ್ತು ನೋಡಿ, ಇಡೀ ದೇಶ ಪೂರ್ತಿ ಮೋದಿ ಅವ್ರನ್ನ ಹಾಡು ಹೊಗಳ್ತಾ ಇದೆ. ಬಿಜೆಪಿ ಅಷ್ಟು ಕಾರ್ಯಕರ್ತರು ಇವತ್ತು ಜಗತ್ತಿನ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಆಗಿ ನಾನು ಹೇಳ್ತಾ ಇದ್ದೇನೆ. ಅಷ್ಟು ಕಾರ್ಯಕರ್ತರು ಕೂಡ ಬಿಜೆಪಿ ಅವಮಾನ ಆಗೋ ರೀತಿಯಲ್ಲಿ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ಲಿ ಅವರು.